ಕೇಳಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಹೌದು ಮೂರನೇ ಸಂದಿನ ಶರಣಾರ್ಥಿಗಳನ್ನು ಹೇಳ್ತಾ ತಪ್ಪಿಕೊಳ್ಳಿ ಯಾಕಪ್ಪ ಅಂತ ಕೇಳಿದ್ರ ಸರಿಜೋಡಿ ಕಲಾವಂತರು ಬಹಳ ಮಾರ್ಮಿಕವಾಗಿ ಹಾಡಿ ಮಾರ್ಮಿಕವಾಗಿ ವಿಷಯಗಳನ್ನ ಮಾತಾಡಿ ಹೆಣ್ಣಂದ್ರೆ ಹೆಚ್ಚಿಂದಾಯ್ತು ತಾಯಿ ಅಂದ್ರೆ ಹೆಚ್ಚಿನಕ್ಕೆ ನಾವು ಪ್ರಕೃತಿ ಅಂತಂದ್ರೆ ಹೆಚ್ಚಿಂದ ಅಂತ ಹೇಳಿದ್ರು ಏನಪ್ಪ ವಿಚಾರ ಮಾಡುವಂತ ಕೆಲವು ಮಾತುಗಳನ್ನ ದೈವೊಳಗೆ ಹೇಳಿರ್ತಾವ ಹೇಳಾಗುತ್ತೆ ಏನ್ ಹೇಳಿದ್ರು ಅಂತಂದ್ರೆ ಸರಿಜೋಡಿ ಕಲಾವಂತರ ಏನ್ ಹೇಳಬೇಕು ನಿಮಗ ಇದೇ ಪಾದವನ್ನು ಮಾತಾಡೇನೆ ಅಪ್ಪನ ಯಾಕೆ ಬಿಟ್ಟಿವಿ ಮಗನ ಸ್ತೋತ್ರ ಯಾಕೆ ಮಾಡಿವಂತಕ್ಕಂಥದ್ದು ಸಂಶಯ ನಿವಾರಣೆ ಮಾಡಿವಿ ಹೌದು ನೀವು ಸರಿಯಾಗಿ ನಾವು ಮಾತಾಡೋ ಹಾಡು ಕೇಳಿಸ್ಕೊರಿ ಅದನ್ನ ಬಿಟ್ಟ ಎಲ್ಲರ ಹೋಗಿ ಕೊಟ್ಟ ಮತ್ತೆ ಹೊಳಿ ಬಂದು ಅದನ್ನ ಕೇಳೋದು ನಾವು ಅದನ್ನ ಹೇಳಿದ್ರೆ ಸರಿಯಾಗಂಗಿಲ್ಲ ಹೌದು ಇದು ಒಂದೇ ಕರಾರ ಹೌದು ಇನ್ನು ಎರಡನೇ ಈ ಪಾಠಕ್ಕೆ ಬಂದು ಏನ್ ಹೇಳಿರಪ್ಪ ಅಂತಂದ್ರ ಏನ್ ಹೇಳಪ್ಪ ಸುಣ್ಣಿದೊಳಗೆ ಭಗವಾನ್ ಸದಾಶಿವ ನಿಂತಿರ್ತಾರೆ ಅದು ಪ್ರಳಯದೊಳಗಿನ ಸುದ್ದಿ ಅಂತ ಹೇಳಕ್ ಬಂದರು ಗುರುಗಳ ಮಾತು ಎಲ್ಲಿ ಮಾಡ್ತಾರೆ ಇರ್ತೀರಿ ಅಲ್ಲೇ ನಿಮ್ಮದು ಸರಿಯಾಗಿರ್ಬೇಕಾಗತ್ತೆ ನಾವು ಹಾಡಿರ್ತಕ್ಕಂಥ ವಿಷಯ ಶಿವಪುರಾಣದೊಳಗಪ್ಪ ಅಂತ ಕೇಳಿದ್ರೆ ಹೇಳಪ್ಪ ಸೂರ್ಯಿಲ್ಲ ಚಂದ್ರಿಲ್ಲ ಗಾಳಿಲ್ಲ ಬೆಳಕಿಲ್ಲ ಸರ್ವ ಎಲ್ಲ ಶೂನ್ಯಮಯವಾಗಿರ್ತಕ್ಕಂಥ ಸಮಯದೊಳಗಿಂದ ಹಾಡಿವಿ ವಿಶ್ವ ಎಲ್ಲ ಶೂನ್ಯವಾಗಿತ್ತು ವಿಶ್ವ ಶೂನ್ಯದೊಳಗೆ ನನ್ನಪ್ಪನ ನಾಮ ಇಟ್ಟಿವಿ ನಾವು ಇಟ್ಟಿವಪ್ಪ ಮತ್ತೆ ಇದರೊಳಗೆ ನಿಮ್ಮ ಸಂಶಯ ಇದ್ದಲ್ಲಿ ನಿಮಗೆ ಏನಾದ್ರು ಹೆಣ್ಣಿಂದ ಐತೇನೋ ಮಾಸ್ತರ ಭಗವಾನ್ ಸದಾಶಿವನ ನಾಮ ಇಟ್ಟು ಎಲ್ಲ ಮೌವಾದವತ್ತು ಕೊಟ್ರಿಪ್ಪ ಅಂತಂದ್ರೆ ಹೌದು ನೀವು ಹೆಚ್ಚಿನವರು ಹೌದು ಇವರು ಎಲ್ಲ ನಮ್ಮಪ್ಪ ಒಬ್ಬರೇ ಅವೇನಿಲ್ಲಪ್ಪ ಮತ್ತೆ ಬಂದು ಅದನ್ನೇ ಸಾಧಿಸಕತ್ತೀರಿ ನಿಮ್ಗೆ ಎಷ್ಟು ಜ್ಞಾನ ಐತಿ ಹಂಗೆ ಮಾತಾಡಕತ್ತೀರಿ ಹೌದು ಮತ್ತೆ ಬಂದು ನೀವು ಶೂನ್ಯದೊಳಗೆ ನಾಮ ಇಟ್ರಿ ಹೌದು ಸೂರ್ಯಿಲ್ಲ ಚಂದ್ರಿಲ್ಲ ಗಾಳಿಲ್ಲ ಬೆಳಕಿಲ್ಲ ಶೂನ್ಯ ಆಗಿತ್ತು ಹೌದು ಅವಾಗ ಮೂಲ ಪ್ರಕೃತಿ ನಾವು ಅಂತ ನಮಗೆ ಹೇಳಕತ್ತೀವಿ ಹೇಳ್ತಾರೆ ಈಗ ಯಾವಾಗಿನ ಸುದ್ದಿ ನಿಮ್ಮ ಮೂಲ ಪ್ರಕೃತಿ ನನ್ನಪ್ಪ ಶ್ರೀಕೃಷ್ಣ ಪರಮಾತ್ಮನ ಬುದ್ಧಿಯಿಂದ ಹುಟ್ಟಿದಕ್ಕೆ ಅವನೆಲ್ಲ ಹುಟ್ಟ್ಯಾರ ಎಲ್ಲಿ ಹೇಳಕತ್ತೀರಿ ನಾವೆಲ್ಲರೂ ನೀವೆಲ್ಲಿದ್ರಿ ಹೌದು ಆಕಾರ ಆದ್ಮೇಲೆ ಬೇಕಾಗತ್ತೆ ಆಕಾರ ಅದಕ್ಕಿಂತ ಮೊದಲು ಗಂಡ ಐತಿ ಹೌದು ಆಕಾರದೊಳಗಿನ ಸುದ್ದಿ ಹೇಳಕ್ ಹೋಗ್ಬೇಡ್ರಿ ಅವಾಗ ಆಕಾರಕ್ಕಿಂತ ಮೊದಲಿನ ಸುದ್ದಿ ಮಾತಾಡಕತ್ತೀವಿ ನಾವಿಲ್ಲಿ ಹೌದಲ್ಲಪ್ಪ ಮತ್ತೆ ಮುಂದೆ ಒಂದೊಂದು ಮಾತು ಹೇಳಿದವರು ಹೇಳಿ ಪ್ರ ಅಂದ್ರ ಪ್ರಥಮ ಕ್ರ ಅಂದ್ರ ಸೃಷ್ಟಿ ಪ್ರಥಮದಲ್ಲಿದ್ದಕ್ಕೆ ಪ್ರಕೃತಿ ಅಕ್ಕೆ ಪರಮಾತ್ಮನಿಂದ ಹುಟ್ಟಿದಕ್ಕೆ ಹೌದು ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಹೇಳಿ ನಿಜವಾದ ಹೆಣ್ಣು ಎಂದರೆ ಪ್ರಕೃತಿ ಅಂತ ಹೇಳಿದ್ರು ಒಪ್ಪುಣ ಪುರಾಣದಾಗ ಬರ್ದಾರ ಒಪ್ಪುವಂತ ಮಾತು ಹೌದು ನಿಜವಾದ ಹೆಣ್ಣು ಎಂದರೆ ಪ್ರಕೃತಿ ಅಂತ ಮೂಲಕ ಇಲ್ಲಿ ನಿಮ್ಮ ಬಾಯಲ್ಲಿ ನೀವು ಹೇಳಿರಿ ಅಪ್ಪಗಳು ಕೂತಾರು ಅವ್ವಗಳು ಕೂತಾರು ಅಂತ ನೀವು ಹೇಳಿರಿ ಹೇಳಿ ಮತ್ತೆ ಇಲ್ಲಿ ಕೂತಿರುವಂತ ಹೆಣ್ಮಕ್ಳನ್ನ ಅರ್ಧಂಬರ್ಧ ಹೆಂಗಸರ ನೀವು ಹೆಂಗ್ ಹೇಳ್ತೀರಿ ಗುರುಗಳು ಹೆಂಗ ಮಾತಾಡಕತ್ತೀರಿ ನೀವು ನಿಜವಾದ ಹೆಣ್ಣ ಕರೆ ಹೆಣ್ಣ ಪ್ರಕೃತಿ ಹೌದು ಮತ್ತೆ ಇಲ್ಲಿ ಹಾಡಕ್ಕೆ ಕೂತಿರುವಂತ ಹೆಣ್ಮಕ್ಳು ಯಾರು ಪಾರ್ವತಿ ಯಾರು ಲಕ್ಷ್ಮಿ ಯಾರು ಸರಸ್ವತಿ ಯಾರು ಹೌದು ಅವರೆಲ್ಲ ಹೆಣ್ಮಕ್ಳಲ್ಲಿ ಯಾರು ಮಾತಾಡೋದು ಚೆನ್ನಾಗ ಮಾತಾಡ್ರಿ ಕಳಿಪುಚ್ಚಕಾಗತ್ತೆ ಅದು ಎಲ್ಲರಿಗೂ ಸರಿಸಮವಾಗಿ ಹೋಗ್ಬೇಕು ಹೆಂಗ ಬೇರೆ ಮಾಡಿರ್ತಾರಪ್ಪ ಅಂತಂದ್ರೆ 18 ಪುರಾಣದೊಳಗೆ ಲಿಂಗ ಚಿಹ್ನೆಯನ್ನು ನೋಡಿ ಗಂಡನ್ನು ಗುರುತಿಸು ಯೌನಿ ಚಿಹ್ನೆಯನ್ನು ನೋಡಿ ಹೆಣ್ಣನ್ನು ಗುರುತಿಸು ಅಂತ ಹೇಳೋರು ಇದು ಭವಿಷ್ಯ ಪುರಾಣ ಭಾಗ 2 ಬಂದಿರ್ತಕ್ಕಂಥ ಇತಿಹಾಸ ಅದೇ ಪ್ರಕಾರ ಮಗು ಹುಟ್ಟಿದಾಗನ ಯೌನಿ ಚಿಹ್ನೆಯನ್ನು ಹೊಂದಿತ್ತಪ್ಪ ಅಂತಂದ್ರೆ ಇದು ಹೆಣ್ಣೈತೆ ಅಂತ ಹೇಳ್ತಾರೆ ಲಿಂಗ ಚಿಹ್ನೆ ಹೊಂದಿತ್ತಪ್ಪ ಅಂತಂದ್ರೆ ಗಂಡ ಐತಿ ಅಂತ ಹೇಳ್ತಾರೆ ಹೇಳ್ತಾರಪ್ಪ ನೀವ್ ಹೇಳಕ್ ಬಂದರೆ ಕಾಣೋದು ನೋಡೋದು ಒಣ್ಣೋದು ತಿನ್ನೋದು ಎಲ್ಲ ಹೆಣ್ಣತ್ತ ನಿಮಗ ಹುಚ್ಚಿಡ್ದ ಮೊದಲು ತಲೆ ಕೆಟ್ಟೈತೆ ಅವ್ರ ತಲಿ ಯಾವುದು ಪ್ರಾಣಿ ಲಿಂಗ ಚಿಹ್ನೆಯನ್ನು ಹೊಂದೈತಿ ಅದು ಗಂಡ ಐತಿ ಯಾವುದು ಯೌನಿ ಚಿಹ್ನೆ ಹೊಂದೈತಿ ಅದು ಹೆಣ್ಣೈತಿ ಆ ಹೆಣ್ಣ ಗಂಡ ಬೋಗ ಕೂಡಿದಾಗ ಮಕ್ಕಳಕ್ಕವು ಮಕ್ಕಳಾದ ಮೂಲಕ ನೀವು ತಾಯಿ ಹಾಕಿರಿ ಹೌದು ನಾ ಕೇಳಕತ್ತೀನಿ ಎಲ್ಲಿ ಹೆಣ್ಣ ಗಂಡ ಹಾಡಿಕೆ ಕುಡಿಸ್ಯಾರ ಹೇಗೆ ಹೆಚ್ಚು ಗಂಡ ಹೆಚ್ಚು ಹೌದು ಮಾಡ್ಕೊಂಡಿರ್ತಕ್ಕ ಏತಿಗೆ ಗಂಡನೇ ಗುರುದಾನ
ನಿನ್ನಿಂದ ಗಂಡಿಗೆ ಲಾಭ ಐತಿ, ಗಂಡನಿಂದ ನಿನಗೆ ಲಾಭ ಐತಿ ನೋಡು. ಲಾಭ ಗಂಡು ಕೂಡ ಬಾಯಿ ಮಾಡ್ತಾರ ಅವ್ರ. ಯಾವ ಪತಿವತ್ತ ಹೆಣ್ಣ ಮಗಳು ಪ್ರತಿನಿತ್ಯ ಗಂಡನ ಪಾದವನ್ನು ತೊಳೆದು ಪಾದೋದಕವನ್ನು ಕುಡಿತಾಳು. ಅಂತ ಹೆಣ್ಣ ಮಕ್ಕಳು ಜಲಮಕ್ಕೆ ಮುಕ್ತಿ ಐತಿ ಅಂತ 18 ಪುರಾಣದಾಗ ಬರೋರು. ಗಂಡನಿಂದ ನಿನ್ನ ಜನ್ಮಕ್ಕೆ ಮುಕ್ತಿ ಐತಿ. ಹೌದು. ನಿನ್ನಿಂದ ಗಂಡಿಗೆ ಏನಾಗೈತಿ? ಏನಾಗೈತಿಪ್ಪ? ಇದನ್ನು ಬಿಡಿಸಿ ಅಲ್ಲ ಮಗ. ಹೌದು. ಏನಾರ ಹೇಳೋಣ, ಏನಾರ ಮಾತಾಡ ಬರ್ರಿ. ಹೌದು. ಬಹಳ ಚಂದ ಹೇಳಕತ್ತೀರಿ ಇಲ್ಲಿ. ಹೇಳ್ತಾರಪ್ಪ. ಪ್ರಕೃತಿ ಒಬ್ಬಕ್ಕೆ ನಿಜವಾದ ಹೆಣ್ಣು ಹೇಳಕತ್ತೀರಿ. ಅದೇ ಪುರಾಣದಲ್ಲಿ ಕೆಳಗಿನ ಪ್ಯಾರದಾಗ ಬರ್ದಾರ. ಏನಪ್ಪ? ನೀನು ತೋರಿಸುವ ಹೆಣ್ಣುಗಳೆಲ್ಲ ನಿಜವಾದ ಹೆಣ್ಣುಗಳೇ ಅಲ್ಲ. ಶಬಾಷ್. ನೀ ಯಾವ ಹೇಳ ತೋರಿಸಿನ ಹೊಟ್ಟೆ ಎಲ್ಲ ಕುಲ್ಲ. ನಿನ್ನಾಗ ನಾ ಅಡ್ಡ ಬರಾಕತ್ನಪ್ಪ ಅಂತಂದ್ರ ನಿಮ್ಮ ಒಟ್ಟ ಹಾದಿನ ಬಿಡೋದು. ಮತ್ತ ಒಟ್ಟ ಬಂದು ನೀವು ಹಾಡಿ ಒಟ್ಟ ನೀವೇನು ಪ್ರಕೃತಿ ಹೆಣ್ಣಂದ್ರೆ ನಿಜವಾದ ಹೇಳ್ತಾರೆ. ನೀವು ಯಾವ ಹೆಣ್ಣು ತೋರಿಸ್ರಿ, ಪಾರ್ವತಿನ ತೋರಿಸ್ರಿ, ಪ್ರಕೃತಿನ ತೋರಿಸ್ರಿ. ಹೌದು. ಯಾರು ತೋರಿಸಿದಾಕಿ ಹೆಣ್ಣ ಅಲ್ಲ. ಒಟ್ಟೆ ಎಲ್ಲ ಕುಲ್ಲ ಬೆಳಗಾವಿಲ್ಲ. ನೀವು ಹೇಳ್ತಕ್ಕಂಥ ಪುರಾಣದೊಳಗೆ, ನೀವು ಮಾತಾಡತಕ್ಕಂಥ ಪುರಾಣದೊಳಗೆ ಕೆಳಗಿನ ಪ್ಯಾರದೊಳಗೆ ಬರ್ದಾರ. ಹೌದಿಲ್ಲ? ವಿಚಾರ ಮಾಡುವಂತ ಮಾತು. ಹೌದು. ಇನ್ನ ಕೆಲವೊಂದು ಮಾತು ಹೇಳಿದ್ರು. ಹೇಳಿ. ಪರಮಾತ್ಮಯ ಬ್ರಹ್ಮಗ ವಕ್ವಾದ ನಡೀತು, ಜಗಳ ನಡೀತು. ಹೌದು. ಪರಮಾತ್ಮನ ಬ್ರಹ್ಮನ ಮುಖವನ್ನು ಪರಮಾತ್ಮ ಚೂಟಿದತ್ತ. ಆ ಬ್ರಹ್ಮ ಹತ್ಯ ಪಾಪದಿಂದ ತಾಯಿಯಿಂದ ಮುಕ್ತಿಯಾದ ಅಂತ ಹೇಳಿದವರು. ಹೌದು. ಒಂದು ಮಾತು ಹೇಳ್ತಾರೆ ನೋಡು. ಏನಿಪ್ಪ? ಪ್ರಸಂಗ ಬಂದ್ರ ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಬೇಕಂತ ಹೇಳ್ಯಾರು. ಹೇಳಿ. ನಿಮಗೂ ಅಂತಾವ ಎಷ್ಟೋ ಸಂಕಟಗಳು ಬಂದಾವ. ಬಂದಾವ. ಎಷ್ಟೋ ಮಂದಿ ಹೆಣ್ಮಕ್ಳು ಬಂದು ಪರಮಾತ್ಮನ ಕಾಲಿಗೆ ಬಿಟ್ಟಾರ. ಹೌದು. ಇಂಥ ದೃಷ್ಟಾಂತಗಳು ನಾವು ಹೇಳಕ್ಕಿದ್ರೆ ಸರಿ ಹೊಂದಂಗಿಲ್ಲ. ಬ್ಯಾಡ್ರಿ. ನಮಗೆ ಹಂಗೆ ನೇರವಾಗಿ ಹೆಂಗದಪ್ಪ ಅಂತ ಕೇಳಿದ್ರೆ, ಇವತ್ತು ಶೂನ್ಯದೊಳಗೆ ನನ್ನಪ್ಪ ಭಗವಾನ್ ಸದಾಶಿವನ ನಾಮ ಇಟ್ಟಿವಿ. ಅದೇ ಭಗವಾನ್ ಸದಾಶಿವಗೆ ಈಶ್ವರ ಅಂತ ಕರೆದರು. ಈಶ್ವರನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಹುಟ್ಟ್ಯಾರು. ಹೌದು. ಅದೇ ನನ್ನಪ್ಪ ಬ್ರಹ್ಮದೇವರಿಂದ ಸೃಷ್ಟಿಗೆ ಮನಸ್ಸು ಮಾಡಿ ಮೊದಲು ನೀರನ್ನುವಂಥದ್ದು ಹುಟ್ಟಿಸಿ ಅದೇ ನೀರಿನೊಳಗೆ ತನ್ನದೇ ಆದ ವೀರ್ಯ ಬಿಟ್ಟಾನು. ಬಿಟ್ಟಾಡಿ. ಅದೇ ವೀರ್ಯ ಅಂಡ ರೂಪದಲ್ಲಿ, ತತ್ತಿ ರೂಪದಲ್ಲಿ ಬಂಗಾರ ವರ್ಣದ ಅಂಡಾಗಿ ಹೊಳೆತಿತ್ತು. ಆ ಅಂಡದೊಳಗೆ ಪ್ರವೇಶಗೊಂಡ ನನ್ನಪ್ಪ ಬ್ರಹ್ಮದೇವರ ತತ್ತಿಯನ್ನು ಹೊರಡು 3 ಭಾಗ ಮಾಡ್ಯಾನ. ಭೂಮಿ, ಆಕಾಶ, ಸ್ವರ್ಗ ಹುಟ್ಟ್ಯಾವ. ಇದಕ್ಕೆ ಬ್ರಹ್ಮಾಂಡ ಅಂತ ಕರೆದವರು. ಇದು ಬ್ರಹ್ಮನಿಂದ ಹುಟ್ಟೈತಿ. ಹುಟ್ಟಿ. ಹೌದಿಲ್ಲ? ಇದು ಬ್ರಹ್ಮಾಂಡ, ಇದು ನಮ್ಮ ಅಪ್ಪನಿಂದ ಹುಟ್ಟೈತಿ. ಹೌದಪ್ಪ. ಇನ್ನು ಮುಂದೆ ಹೋಗಿ ಸೃಷ್ಟಿಗೆ ಮನಸ್ಸು ಮಾಡಿ ನನ್ನಪ್ಪ ಬ್ರಹ್ಮದೇವರು ಏನು ಮಾಡಿದ? ಪಶು ಪಕ್ಷಿಗಳನ್ನ ಹುಡ್ಸ್ಯಾನ, ಕ್ರಿಮಿಗಳನ್ನ ಹುಡ್ಸ್ಯಾನ, ಆನೆ, ಒಂಟೆ, ಕುದುರೆ, ಕಾಲಾಳುಗಳನ್ನ ಹುಡ್ಸ್ಯಾನ. ಸೃಷ್ಟಿ ಮಾಡಿ 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 ವಿಶಾಲವಾಗಿರ್ತಕ್ಕಂಥ ಜಗತ್ತವನ್ನು ಮಿನೋರೆ ನಾವು ಒಬ್ಬನೇ ಸೃಷ್ಟಿ ಮಾಡಕಂತ ಕೂತ್ರೆ ಈ ಜಗತ್ತದವರು ತುಂಬಂಗೆ ತಿಳ್ಕೊಂಡು. ಮತ್ತೆ ಮೊದಲು ಭೂಮಿ ಮೇಲೆ ಹೆಣ್ಣ ಹುಟ್ಟಿಸಿದವರು ಯಾರು ತಿಂದ್ರಪ್ಪ ಅಂತಂದ್ರೆ ಬ್ರಹ್ಮದೇವರ. ನಿಮ್ಮ ಹೆಣ್ಣ ಈಗ ಬರ್ತಿ, ನಮ್ಮಟ್ಟ ನಿಮ್ಮ ಹೆಣ್ಣ ಇಲ್ಲ, ಎಲ್ಲಿ ಇದ್ರಿಕ್ಕಿಲ್ಲ. ನೀವು ಹೇಳಕತ್ತ ನೋಡಿ. ಪ್ರಕೃತಿ ಪ್ರಕೃತ ದೇವಿ ಪರಮಾತ್ಮನಿಂದ ಹುಟ್ಟ್ಯಾರು. ಮೂಲ ಪ್ರಕೃತಿ ಕೃಷ್ಣನ ಬುದ್ಧಿಯಿಂದ ಹುಟ್ಟ್ಯಾರು. ಹೌದು. ಇವರೆಲ್ಲ ನಮಗ್ ಹುಟ್ಟಿದವರು, ಅವ್ರನ್ನ ಬಿಟ್ಟು ಬಿಡ್ರಿ. ಏನಾರ ಹಾಡೋರ ಇದ್ರಿಪ್ಪ ಅಂತಂದ್ರೆ ಹೌದಪ್ಪ. ಒಟ್ಟ ಶೂನ್ಯದವರೆಗೆ ನಿಮಗೆ ಹೆಣ್ಣೆ ಯಾವ್ದಿತ್ತು, ಅಕ್ಕಿದಿಂದ ಯಾರು ಹೆಣ್ಮಕ್ಳು ಹುಟ್ಟರು, ಯಾವ ಹೆಣ್ಣು ಮಗಳ ಭೂಮಿ ತಯಾರು ಮಾಡ್ಲು, ಯಾವ ಹೆಣ್ಣು ಮಗಳ ಮಕ್ಕಳತನ ಮಾಡ್ಲು, ಇಂಥ ಇತಿಹಾಸ ಹೇಳ್ಕೊತ ಬರ್ರಿ. ಬರ್ತಾರೆ. ನನ್ನಪ್ಪ ಬ್ರಹ್ಮದೇವರು ಮೊಟ್ಟ ಮೊದಲು ಹೆಣ್ಣ ಗಂಡ ಹುಡ್ಸ್ಯಾನು. ಹೆಣ್ಣ ಮಗಳ ಕೊಳ್ಳಾಗ ಗಂಡ ಮಗನ ಕೈಯಿಂದ ತಾಳಿ ಕಟ್ಟಾಕ ಹಚ್ಚಾನು. ಅವಾಗ 3 ಗಂಟೆ ಕಚ್ಚಾನು. ಅವೇ ಗಂಟ ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದಪ್ಪ. ಅವಾಗ ಆಗಿರ್ತಕ್ಕಂಥ ಪವಾಡ ಇವತ್ತು ಸದ್ಯ ಮದುವೆ ಆದ್ರ, ಈಗ ಸದ್ಯ ಮದುವೆ ಆದ್ರೆ 3 ಗಂಟೆ ಕಗ್ಗಿಸ್ತಾರೋ ಹಾಕ್ತಾರೆ. ಅವೇ 3 ಗಂಟೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥವ್ರು. ನಮ್ಮ ಅಪ್ಪ ಮಾಡಿರ್ತಕ್ಕಂಥ ಆಗಿನ ಪವಾಡ ಈ ಭೂಮಿ ಮೇಲೆ ಐತಪ್ಪ ಅಂತಂದ್ರೆ ಈ ಭೂಮಿ ನಮ್ಮದ. ಈ ಬ್ರಹ್ಮಾಂಡ ನಮ್ಮದೈತೆ. ನೀವು ಮತ್ತೆ ಎಲ್ಲಿ ಹಾಡಾಕತ್ತೀರಿ, ಎಲ್ಲಿ ಮಾತಾಡಕತ್ತೀರಿ, ಎಲ್ಲಿ ನಿಮ್ಮ ವಿಷಯ ಹೇಳ್ತಂದ್ರೆ ನೀವು ಬಟ್ ಬಂದ್ರಪ್ಪ ಪ್ರಕೃತಿ ಹೆಚ್ಚ. ಆಕೆ ಪ್ರಕೃತಿ ಅಂದ್ರೆ ಹೆಣ್ಣ. ಇನ್ನೊಂದು ಮಾತು ಹೇಳಿದ್ರು. ಹೇಳ್ರಪ್ಪ, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ನೀ ತಾಯಿ ಆಗ್ಬೇಕಾದ್ರೆ ನಿನಗೆ ಗಂಡನಿಲ್ಲ, ಅಲ್ಲಿ ಬೇಕಲ್ಲ ನಮ್ಮಪ್ಪ. ಗಂಡನ ಕರ್ಕೊಂಡು ಹರಿದೀವ, ಹಂಗ ಹರಿದೀವ ಹಂಗ ಅವ್ರ ಮಾತು ಬೇರೆ ಇರ್ತಾರ. ಅದಕ್ಕೆ ಹೇಳ್ತಾನ ನೋಡು, ವಿಚಾರ ಮಾಡುವ ಮಾತ. ನೀ ತಾಯಿ ಆಗ್ಬೇಕಾದ್ರೆ ಮೊದಲು ನಿನಗೆ ಗಂಡ ಬೇಕು. ಗಂಡ ಅಂದ್ರೆ ನಿನಗೆ ಗುರುದಾನ. ನಮ್ಮ ಅಪ್ಪ ಗಂಡ
ಪಾಠ ಹಾ ಹೇಳ್ತಾರ್ರಿ. ಒಟ್ಟ ಹೊರಗಬೇಕು ನಾ ಹೆಂಗ ನೋಡ. ಹೌದು ಗಂಡ ಹಾಡಕ್ ಬಂದಾನೆ. ಹೌದು ಗಂಡ ಮಗನಿಗೆ ತಂದೆ ಮೊದಲ ಗುರು. ಹೌದು ಅಗ್ನಿ ಪುರಾಣದೊಳಗೆ ಬರೆದಿಟ್ಟಿರ್ತಾನ. ಬರ್ಬೇಕಾರ್ರಿ. ತಂದೆಯಿಂದ ಸಂಸ್ಕಾರಗಳು, ತಂದೆಯಿಂದ ನಡವಳಿಕೆಗಳು, ಹೌದು ತಂದೆಯಿಂದ ರೀತಿ ನಿಯಮಗಳು ಬರುತ್ತವೆ ಗಂಡು ಮಗನಿಗೆ ಕೇಳಿ. ಹೌದು ಯಾಕಂತ ಕೇಳಿದ್ರೆ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರು. ಏನು ಮಾಡ್ಯಾರ್ರಿ? ಮಗ ಚಂದ್ರದಿಂದ ನೋಡ್ಕೊಂಡ ಹಾ ಸುಮ್ಮನೆ ಇರ್ತದ ಜನ. ಹೌದು ಮಗ ಎಲ್ಲರ ಕಿಡಿಗೇರಿತನ ಮಾಡಕಂತ ಸುಮಾರು ಕೆಲಸ ಮಾಡಕಂತಂದ್ರ ಏನಪ್ಪಾರಿ ಬೀಚ್ ತಕ್ಕ ಬೆಳೆಯತ್ತಾರ ಅವ್ರು. ಅವ ಕ್ಯಾಸ್ನಾಕಾಗ ಆತಾನ್ರಿ ಕೊಟ್ಟ ನೋಡಿ. ಹೌದಿಲ್ಲ? ಹೌದು ಯಾಕಂತಂದ್ರ ಯಾಕ್ರಿಪ್ಪ? ಗಂಡ ಮಗನಿಗೆ ಒಳ್ಳೆ ರೀತಿ ನಿಯಮ ನಡವಳಿಕೆ ಹಾ ಹಾ ಸಂಸ್ಕಾರ ಬರ್ಬೇಕಾದ್ರೆ ತಂದೆಯಿಂದ ಬರ್ತಾವಂತೇಳಿ 18 ಪುರಾಣದಾಗ ಬರ್ದಾರ. ಹಾ ಬರ್ಬಿಟ್ಟಾರಿ. ನೀ ಯಾವ ಗುರುವಾದಿ? ಯಾರಿಗ್ ಗುರುವಾದಿ? ಎಲ್ಲಿ ಗುರುವಾದ್ರಿ ನೀವು? ನೀ ಏನ ಗಂಡಗ ಗುರುವಾಗಿಯೋ? ಹಾ ಹಾ ಗಂಡ ಮಗನಿಗೆ ಗುರುವಾಗಿಯೋ? ನೀ ಹೆಣ್ಣು ಮಗನಿಗೆ ಗುರುವಾಗಿಯೋ? ಸವಾಸೂಲಿ ಒಟ್ಟ ಇಂಥವ್ರಿಗೆ ಗುರುವಾಗಿ ಅಂತ ಹೇಳ್ಬೇಕು ನಾನು. ಬರ್ತಾರೆ ಅವರು. ಹೌದಿಲ್ಲ? ಹೌದು ಇನ್ನೂ ಕೆಲವು ವಿಷಯಗಳನ್ನ ಬಹಳ ಚಂದ ಮಾತಾಡುತ್ತಮ್ಮ. ಹೌದ್ರಿಪ್ಪ. ಒಟ್ಟ ಹೆಣ್ಣಂದ್ರೆ ಹೆಚ್ಚು ತಲೆಯಾಗ ಭ್ರಮೆ ಐತಿ. ಹಾ ಹಾ ಹೇಳ್ತಾರೈತ್ರಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಹೇಳಿದ್ರವ್ರು ಏನಂತ? ಪರಮಾತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪುಸಕನೂ ಅಲ್ಲ, ಯಾವ ವಸ್ತುನೂ ಅಲ್ಲ. ಹೌದೌದು ಅವ ಏನೇನು ಅಲ್ಲ, ಅವ ಸೃಷ್ಟಿಸಿಲ್ಲ, ಅವ ಸೃಷ್ಟಿಸ್ತಕ್ಕಂಥ ಜಗತ್ತಿಲ್ಲ ಅಂದ್ರು. ಹಾ ಹಾ ಮುಚ್ಚಿಕೊಟ್ಟಿ ನೋಡ್ರಿ. ಇದಕ್ಕ ಮುದ್ದಿ ಮಗ ಏನಂತ? ಹೆಂಗಸರು ಬುದ್ಧಿ ಮನಕಾಲ ತಲೆಗತ್ತ ಅಲ್ಲೇ ಐತ್ರಲ್ಲ ಅವರು. ನೋಡು. ಯಾಕಪ್ಪ ಅಂತಂದ್ರೆ ಪರಮಾತ್ಮ ಅಂದ್ರೆ ಸಣ್ಣ ವಸ್ತು ಅಲ್ಲ. ಹಾ ಹಾ ಸಣ್ಣವಲ್ರಿ. ಅಣುರೇಣ ಕಾಷ್ಟದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಪರಮಾತ್ಮ. ಅದಾನ ಅಣು ಅಣುವಿನಲ್ಲಿಯೂ ಪರಮಾತ್ಮನ. ಹೌದು ಅವ ಇರ್ಲಾರ್ದ ಜಾಗಿಲ್ಲ. ಹೌದು ಅವನ ಆಜ್ಞೆ ಇರ್ಲಾರ್ದ ಹುಲ್ಲು ಕಂಡಿ ಸಹಿತ ಅಳಿಗಾಡಕ್ಕೆ ಸಾಧ್ಯಿಲ್ಲ. ಒಟ್ಟ ಇಲ್ಲ. ಅದಕ್ಕೆ ನನ್ನಪ್ಪ ಪರಮಾತ್ಮ ಅಂದ್ರೆ ಹೆಚ್ಚಿನ ಅವದಾನ. ಹೌದು ಇಲ್ಲೊಂದು ಮಾತು ಹೇಳಿದ್ರು. ಏನಂತ? ಈ ಶರೀರ ಅನ್ನುವಂಥದ್ದು ಹೆಣ್ಣೈತಿ. ಹೆಣ್ಣೈತಿ. ಈ ಶರೀರ ಕಾಣಕತ್ತತಿ. ಹಾ ಹಾ ನೋಡ್ಬೇಕಾದ್ರೆ ಕರಿ ಗುಟ್ಟಿ ನೋಡ್ತದತ್ತ, ಬಿಳಿ ಗುಟ್ಟಿ ನೋಡಂಗಿಲ್ಲತ್ತ. ಹೌದು ನೋಡ್ರಿ ಇವ್ರು ಬಾಳ್ ಹೆಂಗೈತಿ. ಹೇಗಪ್ಪ? ಎಲ್ಲಿ ಸಿಕ್ಕಾಕೊಂಡ್ರ ನೋಡ್ರಿ ಇವ್ರ. ಹಾ ಕರಿ ಗುಟ್ಟಿ ನೋಡ್ತದತ್ತ, ಬಿಳಿ ಗುಟ್ಟಿ ನೋಡಂಗಿಲ್ಲತ್ತ. ಹಾ ವಿಚಾರ ಮಾಡ್ರಿ. ಹೌದ್ರಿಪ್ಪ. ಈ ಕಣ್ಣು ಯಾವಾಗ ನೋಡ್ತತಿ? ಯಾವಾಗ ನೋಡ್ತದ್ರಿಪ್ಪ? ಈ ಶರೀರದೊಳಗೆ ಆತ್ಮ ಪರಮಾತ್ಮ ಜೀವಾತ್ಮ ಇರುತ್ತಲ್ಲ ಮಾತ್ರ ನೋಡ್ತತಿ. ಹಾ ಹಾ ಅದಕ್ಕೆ ನೋಡ್ತೇನೆ. ಜೀವಾತ್ಮ ಹೋಯ್ತು ಅಂತಂದ್ರೆ ಇನ್ನು ಕರಿ ಗುಟ್ಟಿ ನೋಡ್ತೋ, ಬಿಳಿ ಗುಟ್ಟಿ ನೋಡ್ತೋ, ನೀವ್ ಯಾರು ನೋಡ್ತೀನಿ ನೀವು? ಒಟ್ಟ ಹಿಂಗ ಇರ್ಬೇಕಲ್ಲ ಮ್ಯಾಗ. ಹೌದಿಲ್ಲ? ಹೌದು ಹೌದು ನೀವು ಕಣ್ಣು ಕಿಸ್ಕೊಂಡು ಸತ್ತ ತಿಳ್ಕೊಡ್ರಿ. ಹಾ ಮೊದಲು ಕಣ್ಣ ಬಾಯಿ ಮುಚ್ಚಿರೋದು ಹೇಳ್ತಾರ. ಮತ್ತೆ ಮಾಡ್ಬೇಕಲ್ಲ ಈಗ ಅಪ್ಪ ಅಂತೇಳಿ. ನಿಮಗೆ ಭ್ರಮೆ ಆಗೈತಿ ಶರೀರ ಹೆಚ್ಚ ಅಂತೇಳಿ. ಹೌದು ಶರೀರ ಬಗ್ಗೆ ಒಂದು ದೃಷ್ಟಾಂತ ಕೊಡ್ತೀನಿ ನೋಡಿ ನಾ ಈಗ. ಹಾ ಹೇಳ್ಬೇಕ. ಈಗ ಎಲ್ಲಾರು ಊರಾಗ ಜನ ಕೆಟ್ಟ ಬಿಸಿಲೊಳಗ ನನ್ನ ಪಾರಾಯಣಿಸಿದ್ರು ಜಾತ್ರೆಗೆ ಬಂದಾರ. ಹಾ ಬಂದಾರಿ. ಬರ್ಬೇಕಾದ್ರೆ ಏನ್ ಮಾಡ್ಯಾರ ಅವರು? ಏನ್ ಮಾಡ್ಯಾರು? ಕಾಲು ಸುಡ್ತಾವತ್ತೇಳಿ ಎಲ್ಲಾರು ಕಾಲನ್ನ ಹಾಕೊಂಡು ಬಂದಾರ. ಏ ಬಂದಾರಿ. ಹಂಗ ಕಾಲ ಹಾಕೊಂಡು ಒಳಗೆ ಗುಡಿಯಾಗ ಹೋಗಕ್ ಬರ್ತೇನೋ? ಅಲ್ಲಿ ಹೊರಗೆ ಕಳ್ದಾರ. ಅಲ್ಲಿ ಹೊರಗೆ ಕಳ್ದಾರು. ಅವ್ರು ಕಪ್ಪೂರ್ ಹೊರ್ತಾಗ ಕಳ್ದಾರ್ರಿ. ಯಾರ ತಕ? ಕಪ್ಪೂರ್ ಹೊರ್ತಾಗ್ರಿ. ಕಪ್ರ ಮಾರೋರ್ ತಕ. ಹೋಗ್ರಿ. ಕಪ್ರ ಮಾರೋರ್ ತಕ ಕಾಲ ಬರ್ಬೇಕಾದ್ರೆ ಏನ್ ಹೇಳ್ಯಾರು? ಏನ್ ಹೇಳ್ಯಾರಪ್ಪ? ತಮ್ಮ ದೇವಿ ಹೋಗಿ ಬರ್ತೀನೋ ಜರ ಕಾಲ ನೋಡ್ಕೊತೀರ ತಂದಾರ. ಅವ್ ಹೋಗ್ರಿ. ಅವೇನಂದ? ಹೋಗ್ರಿ. ಯಾಕಾದ್ರ ಗೊತ್ತ ಹೋಗಿ ಬರೋರಿ ಅಲ್ಲೇ ರವಣ್ಯಾರ ಹೋಯ್ತಾರ ಅಂದವ. ಹೋಗ್ರಿ. ಚಪ್ಪಲ್ಲ ಅಲ್ಲೇ ಇಟ್ಕೊಂಡ. ಅಲ್ಲೇ ಇಟ್ಕೊಂಡ್ರಿ. ಈಗ ಜಾತ್ರೆ ಮಾಡಿದ್ವು, ತಿರುಗಾಡಿದ್ವು, ಸ್ನಾನ ಮಾಡಿದ್ವು, ಊಟ ಮಾಡಿದ್ವು, ನಮ್ ಚಪ್ಪಲ್ ಹಾಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ಹಾ ಹೋಗ್ತೀವಿ. ಇನ್ನ ಈ ಚಪ್ಪಲ್ ಇಟ್ಟು ಬಂದಂಗ ಈ ಆತ್ಮ ಹೋಗಿರ್ತಕ್ಕಂತ ಶರೀರವನ್ನ ಪ್ರವಾಸಿ ಈ ಜೀವ ಹೋಗಿರ್ತಕ್ಕಂತ ಒಂದು ಸತ್ತು ಹೆಣ ತಗೊಂಡು ಬಂದ. ಕಪ್ರ ಮಾರೋ ಅಂತ ಹೋಗಿ ಏ ಅಪ್ಪ ಇದನ್ನ ಇಟ್ಕೋ, ನಾ ಆರಾಮ್ ಸುದ್ದು ಹೋಗಿ ಬರ್ತಾನ ಅಲ್ಲಿ ಅಂದ್ರೆ ಏನಂತಾನವ? ಆ ಪಡೆ ಹತ್ತ ಕಾಕಾಗ ಗುಡಿಗೆ ಕೊಡ್ತಾನ್ರ. ಏ ಮೊಮ್ಮಗನ ಏನ್ ಮಾಡ್ತಂದ್ರಿ ಮೊದಲ ಇದನ್ನ ಹೊತ್ಕೊಂಡು ಹೋಗಿ ಅಂತಾನವ. ಜಗ ಖಾಲಿ ಆತ ನಾವು ನೋಡು ಚಪ್ಪಲ ಇಟ್ಕೊಂಡ, ಈ ಹೆಣ ಇಟ್ಕೊಳ್ಳಿಲ್ಲ. ಯಾಕೆ? ಯಾಕ್ರಪ್ಪ? ಚಪ್ಪಲಕ್ಕೆ ಇರುವಂತ ಕಿಮ್ಮತ್ತ ಈ ಆತ್ಮ ಹೋಗಿರ್ತಕ್ಕಂಥ ಶರೀರಕ್ಕ ಇಲ್ಲ. ಅದಕ್ಕ ಪರಮಾತ್ಮ ಹೆಚ್ಚಿನವದಾನು. ಹೆಚ್ಚಿನವ್ರಿ. ಹೌದೌದು. ಅದಕ್ಕೆ ಗಂಡ ಅಂದ್ರೆ ಹೆಚ್ಚಿನೈತಿ, ಗಂಡ ಮಗ ಅಂದ್ರೆ ಹೆಚ್ಚಿನವದಾನು. ಯಾಕಂತ ಕೇಳಿದ್ರೆ ಹರಿರ್ತಕ್ಕಂಥ ತಾಯಿ ಹೇಳೋದ ಮಾತ ಹೇಳ್ಯಾರಪ್ಪ. ಏನ್ ಹೇಳತ್ತಂದ್ರ ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಒಡ ಹುಟ್ಟಿದ ಹಣತಂಬಕ್ಕಿಂತಲೂ ಹೊಟ್ಟಿನ ಹುಟ್ಟುವಂತ ಗಂಡ ಮಗನ ಹೆಚ್ಚು ಅಂತೇಳಿ ಹರಿದಿರ್ತಕ್ಕಂಥ ತಾಯಿ ಹೇಳ್ಯಾರಪ್ಪ. ಇದು 18 ಪುರಾಣದೊಳಗ ಬರೆದಿಟ್ಟಿರ್ತಕ್ಕಂಥ ಮಾತ. ಇನ್ನೊಂದು ಮಾತು ಹೇಳ್ತಿಲ್ಲ ಇಲ್ಲಿ. ಹೇಳಪ್ಪ. ಒಂದಲ್ಲ ಎರಡಲ್ಲ 10 ಹೆಣ್ಣು ಹರಿಲಿ ಹರಿದಿರ್ತಕ್ಕಂಥ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಇಲ್ಲ. ಮುಕ್ತಿ ನಂತರ ಒಂದೇ ಒಂದು ಗಂಡ ಮಗ ಹುಟ್ಟಿದಪ್ಪ ಅಂತಂದ್ರ ಹೌದ್ರಿ ಹರಿದಿರ್ತಕ್ಕಂಥ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ. ಬಿಡಬೇಕ್ರಿ. ಅದಕ್ಕೆ ಏನ್ ಹೇಳಕತ್ತೀನಿ? ಗಂಡ ಮಗ ಅಂದ್ರೆ ಹೆಚ್ಚಿನವ, ಗಂಡ ಅಂದ್ರೆ ಹೆಚ್ಚಿನವ,
ಪರಮಾತ್ಮ ಅಂದ್ರೆ ಹೆಚ್ಚು ನಾವು ದೊಡ್ಡವನ್ರಿ ಅದಕ್ಕೆ ಒಂದು ಮಾತು ಹೇಳ ಏನತ್ರಿ ಮಾಡ್ಕೊಂಡಿರ್ತಕ್ಕಂಥ ಹೇತಿಗೆ ಗಂಡನ ದೇವರ ಗಂಡನ ಗುರು ಗಂಡನ ದಿಕ್ಕ ಗಂಡನ ಬಿಟ್ರೆ ಯಾವ ದೇವರಿಗೂ ಹೋಗಕ್ ಹೋಗ್ಬೇಡ್ರಿ ಗಂಡನ ಸೇವೆ ಮಾಡಿ ನಿಮ್ಮ ಜನ್ಮ ಪಾವನಕ್ಕತ್ತಿ ಅದೇ ರೀತಿ ನೀವು ಎಲ್ಲ ಗಂಡಗೆ ನಿಂದೆ ಅರಿದಿಪ್ಪ ಅಂತಂದ್ರೆ ಏನಂತಾರಿ ಯಾವ ಹೆಣ್ಣ ಮಗಳ ಗಂಡಗೆ ನಿಂದೆ ಆಡ್ತಾರೋ ಗಂಡಗೆ ಮೋಸ ಮಾಡ್ತಾರೋ ಆ ಹೆಣ್ಣ ಮಗಳು ಮುಂದಿನ ಜನ್ಮದಾಗ ಹಂಗಾಗಿ ಹುಟ್ಟತಾಳು ಪ್ರವಾಸ ಹಂಡೋಗಿ ಗಂಡನ ಸೇವಾ ಮಾಡಿ ಮುಕ್ತಿ ಹೊಂದವರು ಏನು ಗಂಡಿಗೆ ನಿಂದೆ ಆಡಿ ಹಂಗಾಗಿ ಹುಟ್ಟವರು ಮುಂದಿನ ಸ್ಥಳದೊಳಗೆ ನಿಮ್ಮ ಬಾಯಲ್ಲಿ ನೀವು ಹೇಳ್ರಿ ಅವರು ಹೇಳ್ತಾರೆ ಶಾಣ್ಯಾರದ್ರಿ ಎಲ್ಲಿ ಹೆಚ್ಚು ಮಾಡಕ್ ಬಂದ್ರಿ ಅದಕ್ಕೆ ತಮ್ಮ ಬಹಳಷ್ಟು ಮಾತಾಡಿ ತಲೆ ಕೊಚ್ಚಂತ ಮಾತಿಲ್ಲ ಇನ್ನೂ ಕೆಲವು ದೃಷ್ಟಾಂತಗಳನ್ನು ಮಾತಾಡಿದಾರೆ ಸಂಜೋಡಿ ಕೆಲವಂತರ ಮಾತಾಡಪ್ಪ ಅದಕ್ಕೆ ಯಥಾ ಪ್ರಕಾರ ಒಂದು ಚಾಲ ತಗೊಳ್ಳಿ ಮತ್ತೆ ಎರಡು ಮಾತು ಮಾತಾಡೋಣ